ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಚಾರ ಹಾಗೂ ಅವುಗಳ ಸ್ಥಾನ ಪಲ್ಲಟದಿಂದ ಅನೇಕ ಶುಭ ಮತ್ತು ಅಶುಭ ಯೋಗಗಳು ನಿರ್ಮಾಣವಾಗುತ್ತವೆ. ಅದರಂತೆ ಇವತ್ತು ಜ್ಯೋತಿಷ್ಯದಲ್ಲಿ ಅತ್ಯಂತ ಅಪಾಯಕಾರಿ ಎಂದು ಪರಿಗಣಿಸುವ ಪಾಪಕರ್ತರಿ ಯೋಗ ರೂಪುಗೊಳ್ಳುತ್ತಿದೆ. ಜ್ಯೋತಿಷ್ಯ ನಿಯಮಗಳ ಪ್ರಕಾರ ಯಾವುದಾದ್ರೂ ಒಂದು ಶುಭ ಗ್ರಹವು ಎರಡು ಅಶುಭ ಅಥವಾ ಪಾಪ ಗ್ರಹಗಳ ಮಧ್ಯೆ ಸಿಲುಕಿಕೊಂಡಾಗ ಈ ಯೋಗ ನಿರ್ಮಾಣವಾಗುತ್ತೆ. ಈ ಯೋಗದಲ್ಲಿ ಸಿಲುಕುವ ಗ್ರಹವು ತನ್ನ ಶುಭ ಫಲಗಳನ್ನು ನೀಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ ಇವತ್ತು ಮನಸ್ಸಿಗೆ ಕಾರಕನಾದ ಶುಭ ಗ್ರಹ ಚಂದ್ರನು ಮೀನ ರಾಶಿಯನ್ನ ಪ್ರವೇಶಿಸ್ತಾನೆ. ಈ ವೇಳೆ ಕುಂಭ ರಾಶಿಯಲ್ಲಿ ರಾಹು ಮತ್ತು ಮೇಷ ರಾಶಿಯಲ್ಲಿ ಮಂಗಳ ಗ್ರಹಗಳು ನೆಲೆಸಿರುತ್ತವೆ. ಇದರಿಂದಾಗಿ ಚಂದ್ರನು ರಾಹು ಹಾಗೂ ಮಂಗಳನ ನಡುವೆ ಬಂದಿಯಾಗಿ ಪಾಪಕರ್ತರಿ ಯೋಗ ಸೃಷ್ಟಿಯಾಗುತ್ತೆ. ಇದರ ಜೊತೆಗೆ ಮೀನ ರಾಶಿಯಲ್ಲಿ ಈಗಾಗಲೇ ಕರ್ಮ ಫಲದಾತ ಶನಿದೇವನು ಕುಳಿತಿರುವುದರಿಂದ ಚಂದ್ರ ಹಾಗೂ ಶನಿಯ ಸಂಯೋಗವು ಏರ್ಪಟ್ಟು ಈ ಯೋಗದ ದುಷ್ಪರಿಣಾಮ ಇನ್ನಷ್ಟು ಕಠಿಣವಾಗಲಿದೆ. ಈ ಅಶುಭ ಯೋಗದ ಪರಿಣಾಮದಿಂದಾಗಿ ಪ್ರಮುಖವಾಗಿ 5 ರಾಶಿಯವರ ಜೀವನದಲ್ಲಿ ಮಾನಸಿಕ ಒತ್ತಡ ಹಾಗೂ ಆರ್ಥಿಕ ಬಿಕ್ಕಟ್ಟುಗಳು ಎದುರಾಗಲಿವೆ. ಮೊದಲನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ತಮ್ಮ ಆಪ್ತ ಸ್ನೇಹಿತರಿಂದಾಗಿ ಅನಿರೀಕ್ಷಿತ ಖರ್ಚು ಅಥವಾ ಆರ್ಥಿಕ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಯಾರಿಗೂ ಸುಳ್ಳು ಭರವಸೆಗಳನ್ನು ನೀಡಲು ಹೋಗಬೇಡಿ. ಕೌಟುಂಬಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿ ಮನೆಯಲ್ಲಿ ಆಗಾಗ್ಗೆ ಕಲಹದ ವಾತಾವರಣ ನಿರ್ಮಾಣವಾಗಬಹುದು. ಸಂಬಂಧಗಳನ್ನು ಉಳಿಸಿಕೊಳ್ಳಲು ತಾಳ್ಮೆ ಅಗತ್ಯ. ಎರಡನೆಯದಾಗಿ ಕನ್ಯಾ ರಾಶಿ. ವ್ಯಾಪಾರದಲ್ಲಿ ಪ್ರಗತಿ ಹೊಂದಲು ನೀವು ಹಾಕಿಕೊಂಡಿರುವ ಹೊಸ ಯೋಜನೆಗಳು ಕೈಗೂಡುವ ಸಾಧ್ಯತೆ ತೀರಾ ಕಡಿಮೆ. ಇದರಿಂದ ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಎದುರಾಗುವ ಭೀತಿ ಇದೆ. ಕೌಟುಂಬಿಕ ಸಂಬಂಧಗಳಲ್ಲಿ ಬಿರುಕು ಮೂಡಲಿದ್ದು ಮನೆಯಲ್ಲಿ ಅಶಾಂತಿ ನೆಲೆಸುವ ಸಾಧ್ಯತೆ ಇದೆ. ಮೂರನೆಯದಾಗಿ ಧನುರಾಶಿ. ಉದ್ಯೋಗಿಗಳಿಗೆ ವೇತನ ಬರುವುದು ವಿಳಂಬವಾಗಿ ತೀವ್ರ ಆರ್ಥಿಕ ಮುಗ್ಗಟ್ಟು ಎದುರಾಗಬಹುದು. ಅನಿವಾರ್ಯವಾಗಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರಲಿದ್ದು ಬಳಿಕ ಅದನ್ನು ಮರುಪಾವತಿಸಲು ಪರದಾಡಬೇಕಾಗುತ್ತೆ. ನಾಲ್ಕನೆಯದಾಗಿ ಕುಂಭರಾಶಿ. ನಿಮ್ಮ ಬಜೆಟ್ ಮೀರಿದ ಹಠಾತ್ ಖರ್ಚುಗಳು ಎದುರಾಗಿ ಮಾನಸಿಕ ಚಿಂತೆ ಹೆಚ್ಚಾಗಲಿದೆ. ಹಣಕಾಸಿನ ತುರ್ತು ಅಗತ್ಯಕ್ಕಾಗಿ ಹತ್ತಿರದ ಸಂಬಂಧಿಗಳ ಬಳಿ ಸಾಲ ಕೇಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಐದನೆಯದು ಮತ್ತು ಕೊನೆಯದಾಗಿ ಮೀನರಾಶಿ. ನಿಮ್ಮ ಮನಸ್ಸನ್ನು ಆವರಿಸುವ ನಕಾರಾತ್ಮಕ ಆಲೋಚನೆಗಳಿಂದ ಹೊರಬರಲು ನಿಮಗೆ ಸಾಧ್ಯವಾಗುವುದಿಲ್ಲ. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಲು ವಿಫಲರಾಗುತ್ತೀರಿ. ಇದು ಯಾವುದಾದ್ರೂ ಗಂಭೀರ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡಬಹುದು. ಹೀಗಾಗಿ ಎಚ್ಚರದಿಂದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.